ಸಿಂಹರಾಶಿ ಅಕ್ಕಪಕ್ಕದವರ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ಇರಿ. ಯಾವುದೇ ಕಾರಣಕ್ಕೂ ಜಗಳ ಮಾಡಿಕೊಳ್ಬೇಡಿ. ಪ್ರತಿನಿತ್ಯ ನೀವು ಅವರ ಮುಖವನ್ನು ನೋಡಬೇಕು, ಅವರ ನಿಮ್ಮ ಮುಖವನ್ನು ನೋಡಬೇಕು. ಇಂತಹ ಸಂದರ್ಭದಲ್ಲಿ ಜಗಳ ಬೇಡ, ದ್ವೇಷ ಬೇಡ, ಯಾವುದೇ ರೀತಿಯ ಅನುಮಾನಗಳು ಬೇಡ. ಏನೇ ಸಮಸ್ಯೆ ಇದ್ರೂ ಕೂಡ ಮುಕ್ತವಾಗಿ ಮಾತನಾಡಿ ಅದನ್ನು ಬಗೆಹರಿಸಿಕೊಡಿ ಅನ್ನುವಂಥದ್ದು ಸಲಹೆ. ನಿಮ್ಮ ಸಹಾಯ ವಿನಾಕಾರಣ ವ್ಯರ್ಥವಾಗಬಹುದು. ಬೇರೆಯವರಿಗೆ ನೀವೇನೋ ಸಹಾಯ ಮಾಡೋದಕ್ಕೆ ಹೋಗ್ತೀರಿ, ಅದರ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. ಅದನ್ನ ತಿಳಿದಲೇ ನೀವು ಸಹಾಯ ಮಾಡ್ಲಿಕ್ಕೆ ಹೋಗಿ ವ್ಯರ್ಥ ಮಾಡ್ಕೊಳ್ತೀರಿ, ಅದು ಬೇಡ ಅಂತ ಅರ್ಥ. ವ್ಯಾಪಾರದಲ್ಲಿರ್ತಕ್ಕಂತಹ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ. ಇಲ್ಲದೆ ಇದ್ರೆ ಅದು ಹಾಗೆ ಮುಂದುವರೆಕೊಂಡು ಇಡೀ ದಿನ ವ್ಯರ್ಥವಾಗ್ತಕ್ಕಂಥದ್ದು. ಕೌಟುಂಬಿಕವಾದಂತಹ ಜಗಳ ಅಥವಾ ಮನಸ್ತಾಪಕ್ಕೆ ಅವಕಾಶಗಳಿರುತ್ತೆ. ಅವಕಾಶ ಇದೆ ಅಂತಂದ್ರೆ ಆಗೇ ಬಿಡುತ್ತೆ, ಜಗಳವಾಗ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಆ ಸೂಚನೆಗಳು ಬಂದಾಗ ಅದನ್ನ ತಡೆ ಹಿಡಿತಕ್ಕಂತಹ ಬುದ್ಧಿವಂತಿಕೆ, ಆ ಕ್ಷಣದಲ್ಲಿ ಇರತಕ್ಕಂತಹ ಒಂದು ಚಿಂತನೆ, ಪರಿವರ್ತನೆಯ ಭಾವ ಮುಖ್ಯವಾಗಿ ಕೆಲಸವನ್ನ ಮಾಡಬೇಕಾಗತ್ತೆ. ಅನಗತ್ಯವಾಗಿ ಯಾವುದೇ ಬದಲಾವಣೆಗೆ ಪ್ರಯತ್ನವನ್ನು ಮಾಡಬೇಡಿ. ಬಲವಂತದಿಂದ ಮಾಡಿದಂತಹ ಬದಲಾವಣೆ ಉತ್ತಮವಾದಂತಹ ಫಲವನ್ನು ಕೊಡುವುದಿಲ್ಲ. ಈ ತಿಳುವಳಿಕೆ ನಿಮಗೆ ಗೊತ್ತಿರಬೇಕಾಗತ್ತೆ. ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ, ಜೊತೆಗೆ ಸಾಯಂಕಾಲದ ಹೊತ್ತಿಗೆ ಸ್ನೇಹಿತರ ಜೊತೆಯಲ್ಲಿ ಕೆಲವಾರು ವಿಚಾರಗಳನ್ನು ನೀವು ಚರ್ಚೆ ಮಾಡಬಹುದು. ಅಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ, ಕೌಟುಂಬಿಕವಾದಂತಹ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಆದ್ಯತೆಯನ್ನು ನೀಡಿ ಆ ವಿಷಯಗಳನ್ನು ಹೆಚ್ಚಾಗಿ ಚರ್ಚಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದರ ಉಪಯೋಗ ನಿಮಗಾಗುತ್ತೆ. ವ್ಯಾವಹಾರಿಕವಾಗಿ ಮಾಡ್ತಕ್ಕಂತಹ ಚರ್ಚೆ ಅದು ಯಾವತ್ತೂ ಕೂಡ ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ಜನರಿಗೆ ವಿರುದ್ಧವಾದಂತಹ ಯಾವ ಕೆಲಸಗಳು, ಯಾವ ಮಾತುಗಳು ಬೇಡ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ, ಅದರಿಂದ ತೊಂದರೆ ನಿಮಗಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಹಣದ ತೊಂದರೆ ಇರೋದಿಲ್ಲ, ಶುಭ ಇದೆ. ಆ ಧನಮದ ಒಂದಷ್ಟು ಬೇಡದೇ ಇರತಕ್ಕಂತಹ ನಿರ್ಧಾರಗಳಿಗೆ, ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಪ್ರಚೋದನೆಯನ್ನು ಮಾಡುತ್ತೆ. ನಿಮ್ಮ ಹಿಡಿತ ನಿಮ್ಮ ಕೈಲಿರಬೇಕು. ಅದು ತಪ್ಪಿದ್ರೆ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಧಿಕಾರ, ಸ್ಥಾನ ಇದು ಯಾವುದರ ದುರುಪಯೋಗವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ, ಜಗದ್ಗುರುಗಳ ಅನುಗ್ರಹದಿಂದ ಎಲ್ಲ ಇದ್ರೂ ಕೂಡ ಇದೆಲ್ಲ ನಶ್ವರ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಇರಲಿ. ಇರುವಂಥದ್ದನ್ನು ಸದ್ವಿನಿಯೋಗ, ಸದುಪಯೋಗ ಮಾಡಿಕೊಳ್ಳಿ. ಆತ್ಮೋದ್ಧಾರವಾಗಲಿ, ಜಗತ್ತಿನ ಹಿತವನ್ನು ಕೂಡ ಕಾಪಾಡಿ ಅನ್ನುವಂಥದ್ದು ಸಲಹೆಯಾಗಿರುತ್ತೆ. ಶುಭವಾಗಿ. ತುಲಾರಾಶಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದರಲ್ಲಿ ವಿಫಲರಾಗ್ತೀರಿ. ಯಾವುದೋ ಸಂದರ್ಭಗಳ ಬರುತ್ತೆ, ನಿಮ್ಮಲ್ಲಿರ್ತಕ್ಕಂತಹ ತಿಳುವಳಿಕೆಯನ್ನು, ವಿದ್ಯೆಯನ್ನು, ಬುದ್ಧಿಯನ್ನು ಅಥವಾ ಇನ್ಯಾವುದೋ ಒಂದು ಯಶಸ್ಸಿನ ಗುಟ್ಟನ್ನು ಹೊರಹಾಕಬೇಕು ಅಂತ ಹೇಳಿ ಪ್ರಯತ್ನದಲ್ಲಿ ಇರ್ತೀರಿ. ಆದರೆ ಆ ಪ್ರಯತ್ನ ವಿಫಲವಾಗುತ್ತೆ. ನಿಮಗಿಂತ ಗಟ್ಟಿಗರು ಇರ್ತಾರೆ, ನಿಮಗಿಂತ ದೊಡ್ಡವರು ಇರ್ತಾರೆ, ಅವರ ಮುಂದೆ ಏನೂ ನಡೆಯುವುದಿಲ್ಲ ಅನ್ನುವಂಥದ್ದು ಅಲ್ಲಿ ಸಾಬೀತಾಗುತ್ತೆ. ಮಾನಸಿಕವಾದಂತಹ ತೊಂದರೆ ಮಾತ್ರ ದೂರವಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿರ್ತಕ್ಕಂತಹ ಆತಂಕವೋ ದುಗುಡವೋ ಅದೇನೋ ದೂರವಾಗುತ್ತೆ. ಅದರಿಂದ ಸಮಾಧಾನ ಸಿಕ್ಕುವಂಥದ್ದು. ಬೇರೆಯವರಿಗೆ ಸಹಾಯವನ್ನು ಮಾಡಿ, ಪುಣ್ಯ ಸಂಪಾದನೆಯನ್ನು ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯ. ನೀವು ಯಾವ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದ್ದೀರೋ ಆ ಕ್ಷೇತ್ರದಲ್ಲಿ ನಿಮಗಿರತಕ್ಕಂತಹ ಲಾಭದ ಒಂದಷ್ಟು ಅಂಶವನ್ನು ಬೇರೆಯವರಿಗೆ ಕೊಡಿ. ಪುಣ್ಯ ಸಂಪಾದನೆಯನ್ನು ಮಾಡಿ ಇರತಕ್ಕಂತಹ ಪಾಪವನ್ನು ತೊಳ್ಕೊಳ್ಳಿ ಅನ್ನುವಂಥದ್ದು. ಅನಗತ್ಯವಾದಂತಹ ಮಾತುಗಳನ್ನು ಬಿಟ್ಟು ಉತ್ತಮವಾದಂತಹ ಕೆಲಸವನ್ನು ಮಾಡಿ. ಇದರಿಂದ ನಿಮಗನುಕೂಲ, ಬೇರೆ ಯಾರಿಗೂ ಕೂಡ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಿ. ಹಲವಾರು ಯೋಜನೆಗಳನ್ನು ಅಂದುಕೊಂಡಿರ್ತೀವಿ ಮನಸ್ಸಿನಲ್ಲಿ, ಅಷ್ಟು ಮಾತ್ರಕ್ಕೆ ಸಾಲದು, ಕಾರ್ಯರೂಪಕ್ಕೆ ತರಬೇಕು. ಒಳ್ಳೆಯ ರೀತಿಯಲ್ಲಿ ಗುರಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ, ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದು ಅಭಿಮಾನ, ಸ್ಥಾನ, ಮಾನ, ಮರ್ಯಾದೆ ಎಲ್ಲವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ. ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ. ಮಾರುತಿಯನ್ನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ಯೋಜನೆಯಂತೆ ಎಲ್ಲ ಕೆಲಸಗಳು ನಡೆಯುತ್ತೆ. ಸ್ವಾಭಾವಿಕವಾಗಿ ಇದರಿಂದ ಸಮಾಧಾನ, ಸಂತೋಷವಾಗುತ್ತೆ. ಅಹಂಕಾರ ಬೇಡ.
ಆ ಭಗವದಿಚ್ಛೆಯಿಂದ ನನ್ನೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀತು ಅನ್ನುವಂತಹ ಸೌಜನ್ಯಪೂರ್ಣವಾದಂತಹ ಮನಸ್ಥಿತಿ ಇದ್ದರೆ ನೀವು ಮಾಡಿದಂತಹ ಕೆಲಸದಿಂದ ಮಾನಸಿಕವಾದಂತಹ ನೆಮ್ಮದಿ ಶಾಂತಿ ನಿಮ್ಮದಾಗ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಗಾಂಭೀರ್ಯದಿಂದ ಇರಬೇಕಾದಂಥದ್ದು, ಎಲ್ಲೂ ಕೂಡ ಅಧಿಕ ಪ್ರಸಂಗತನ ಬೇಡ ಅನ್ನುವಂಥದ್ದು. ಆ ಗಾಂಭೀರ್ಯತೆ ನಿಮ್ಮ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಅರ್ಥ. ನಿಮ್ಮ ಸಹಾಯಕರು, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ತುಂಬ ಪ್ರಾಮಾಣಿಕವಾಗಿರ್ತಾರೆ. ಅದು ಮನೆಯಲ್ಲಿರ್ಬೋದು, ವ್ಯಾವಹಾರಿಕವಾಗಿ ಹೊರಗಡೆ ಇರ್ಬೋದು, ಸಮಾಜದಲ್ಲಿರ್ಬೋದು. ಅವರ ಒಂದು ಪ್ರಾಮಾಣಿಕತೆ ನಿಮ್ಮ ಗೌರವಕ್ಕೆ ಇನ್ನಷ್ಟು ಮೆರಗನ್ನು ಕೊಡುತ್ತೆ, ಪುಷ್ಟಿಯನ್ನು ಕೊಡುತ್ತೆ ಅಂತ ಅರ್ಥ. ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತೆ, ಶುಭ ಇದೆ, ಹಾಗೆ ಮುಂದುವರಿಸಿಕೊಂಡು ಹೋಗಿ ಮಕ್ಕಳ ಭವಿಷ್ಯದ ಬಗ್ಗೆ, ಮಕ್ಕಳ ವಿಚಾರಕ್ಕೆ ಚಿಂತನೆ ನಡೆಸಬಹುದು ಅನ್ನುವಂಥದ್ದು. ಇನ್ನೂ ಕೂಡ ಸಂತಾನ ಆಗಿಲ್ಲದೆ ಇರತಕ್ಕಂಥವರು, ಸಂತಾನ ಅಪೇಕ್ಷೆಗಳು, ಆ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾತುಕತೆಗಳನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂತಹದ್ದನ್ನು ನೀವು ಮುನ್ನೆಲೆಗೆ ತಂದು ವಿಚಾರ ಮಾಡಬಹುದು ಅಂತ ಅರ್ಥ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸುವಂಥದ್ದು ಒಳ್ಳೆಯದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ.